ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ನಿಮಗೆ ನಂಬಿಕೆ ಬರಲ್ಲ ಅಲ್ವಾ? ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ಕಮೆಂಟ್ ಗಳನ್ನ ಕೂಡ ತಿಳಿಸ್ತೀನಿ. ಸೊ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ತಾ ಇರುವಂತದ್ದು. ಸೊ ಬೇರೆ ಸ್ಕೀಮ್ಸ್ ಗಳನ್ನ ಬಂದ್ ಮಾಡಿದ್ರೆ ನಡೆಯುತ್ತೆ, ಆದ್ರೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಮಗೆ ಬೇಕೇ ಬೇಕು ಅಂತ ಏನ್ ಘೋಷಣೆ ಕೂಗ್ತಾ ಇದ್ರು, ಮತ್ತೆ ಏನ್ ಪ್ರತಿಭಟನೆ ಏನ್ ಮಾಡ್ತಾ ಇದ್ರು. ಸೊ ಇದರ ಮೇರೆಗೆ ಸರ್ಕಾರ ಎಚ್ಚೆತ್ಕೊಳ್ಳೇಬೇಕಾಯ್ತು. ಸೊ ಇದು ಮಹಿಳೆಯರಿಗೋಸ್ಕರ ಮಾಡಿರುವಂತಹ ಯೋಜನೆಯನ್ನ ಸೊ ಮಹಿಳೆಯರೇ ಎಬ್ಬಿಸಿರುವಂತದ್ದು ಮತ್ತೊಂದು ಸಾರಿ. ಸೊ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ನೇನು ಬರ್ತಾ ಇರುವಂತದ್ದು ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ಸೊ ಈಗ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಇನ್ಮೇಲಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗಾಗಲೇ 2-3 ದಿನಗಳಿಂದ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕಮೆಂಟ್ಗಳಲ್ಲಿ ಕೂಡ ನಿನ್ನೆ ಜಮಾ ಆಗಿದೆ, ಮೊನ್ನೆ ಜಮಾ ಆಗಿದೆ, ಸೊ ಇವತ್ತು ಕೂಡ ಜಮಾ ಆಗಿದೆ. ಈ ರೀತಿಯಾಗಿ ಕಮೆಂಟ್ಗಳು ಕೂಡ ಸಾಕಷ್ಟು ಫಲಾನುಭವಿಗಳು ಬಂದಿದ್ದಾವೆ. ಸೊ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ಗಳನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಕೂಡ ಲೈವ್ ಪ್ರೂಫ್ ಆಗಿ ನಾನು ತೋರಿಸೋನಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆಲ್ಲನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಏನ್ ಹೇಳಿದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 11 ಮತ್ತು 12ನೇ ಕಂತಿನ ಹಣ ಜೂನ್ ಮತ್ತೆ ಜುಲೈದು ಹಾಕಿದ್ದಿಲ್ಲ. ಏನ್ ತಾಂತ್ರಿಕ ದೋಷ ಆಗ್ತಾ ಇತ್ತಂತೆ. ಒಂದು ತಾಂತ್ರಿಕ ದೋಷದಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಲಿಕ್ಕಾಗಿಲ್ಲ ಅಂತ ಹೇಳಿ ದೊಡ್ಡದಾದಂತಹ ಸಭೆಯಲ್ಲಿನೇ ಹೇಳಿರುವಂತದ್ದು. ಅಲ್ಲಿ ಹೇಳಿದ ಅಂದ್ರೆ ಬಳಿಕ ನೀವು ಹಾಕ್ಲೇಬೇಕು, ಓಕೆನಾ, ಹಾಕ್ತಾರೆ. ಯಾಕಂದ್ರೆ ಇದುವರೆಗೂ ಕೂಡ ಸಾಧಾರಣ ಪ್ರೆಸ್ ಮೀಟ್ ನಲ್ಲಿ ಅಲ್ಲಿ ಇಲ್ಲಿ ಇನ್ನೇನು 2 ದಿನಗಳಲ್ಲಿ ಬಿಡ್ತೀವಿ, 4 ದಿನಗಳಲ್ಲಿ ಬಿಡ್ತೀವಿ, ಈಗಾಗಲೇ ಜಮಾ ಆಗ್ಲಿಕ್ಕಿದೆ, DBD ಇಂದ ಪುಷ್ ಮಾಡಿದ್ವಿ, ಇದನ್ನೇ ಹೇಳ್ತಾ ಇದ್ರು. ಆದ್ರೆ ಈಗ ದೊಡ್ಡದಾದಂತಹ ಸಭೆಯಲ್ಲಿನೇ ಹೇಳಿರುವಂತದ್ದು. ಸೊ ಮಾತು ಕೊಟ್ಟಂತೆ ನಡಿತೇವೆ ಅಂತಾನು ಕೂಡ ಹೇಳಿದರೆ. ಸೊ ನಾವು ಏನ್ ನುಡಿತೀವಲ್ಲ ಆ ನುಡಿದಂತೆ ನಡಿತೇವೆ, ನುಡಿದಂತೆ ನಡೆಯುವಂತಹ ಸರ್ಕಾರ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಇನ್ನುವರೆಗೂ ಕೂಡ ಯಾರ್ಯಾರಿಗೆ ಜಮಾ ಆಗಿದೆ ಬೇಗನೆ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ಬಂದವರು ತಿಳಿಸ್ತಾ ಹೋದ್ರೆ ಮತ್ತೊಬ್ಬರಿಗೆ ಏನಾಗತ್ತೆ ಗೊತ್ತಾಗತ್ತೆ ಜಮಾ ಆಗ್ತಾ ಇದೆ ಅಂತ. ಇಲ್ಲಪ್ಪ ಅಂದ್ರೆ ಜಮಾ ಆಗ್ತಾ ಇಲ್ಲ, ಸೊ ಇವ್ರೇನ್ ಬೋಗಸ್ ಹೋಗಿತಾ ಇದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ನನ್ನ ಕಡೆಯಿಂದ ರಿಕ್ವೆಸ್ಟ್ ಆದಷ್ಟು ಜಮಾ ಆದವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಕಂತು ಬಂದ ಮೇಲೆ ಎಚ್ಚೆತ್ಕೊಳ್ಬೇಡಿ. ಸೊ ಈಗ ನಿಮ್ಗೆ ಜಮಾ ಆಗಿದೆ ಅಂತ ಸುಮ್ ಕುತ್ಕೊಳ್ಳಿಕ್ಕೂ ಹೋಗ್ಬೇಡಿ. ಜಮಾ ಆಗಿದೆ ಅಂದ್ರೆ ಕಮೆಂಟ್ ಮುಖಾಂತರ ದಯಮಾಡಿ ತಿಳಿಸಿ. ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಜಮಾ ಆಗ್ತಾ ಇದೆ. ಸೊ ನಮಗೂ ಕೂಡ ಗೊತ್ತಾಗತ್ತೆ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ, ಎಷ್ಟೆಷ್ಟು ಜನರಿಗೆ ಇಲ್ಲ ಅನ್ನುವಂಥದ್ದು. ಸೊ ನಾವು ಕೂಡ ತಿಳ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ಕಮೆಂಟ್ ಮುಖಾಂತರ ತಿಳಿಸ್ಬಿಡಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಕಮೆಂಟ್ ಗಳನ್ನ ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಯಾವ ರೀತಿಯಾಗಿ ಕಮೆಂಟ್ಗಳು ಬಂದಿದ್ದಾವೆ ಅಂದ್ರೆ ಥ್ಯಾಂಕ್ ಯು ಸರ್, ನಮಗೆ ಇವತ್ತೇ ಜಮಾ ಆಗಿದೆ 4,000, ಥ್ಯಾಂಕ್ ಯು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ನಮಗೆ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಒಂದೊಂದಾಗಿ. ಸೊ ಈ ರೀತಿ ಕಮೆಂಟ್ಗಳು ಕೂಡ ಬರ್ತಾ ಇರುವಂತದ್ದು. ಒಬ್ಬೊಬ್ಬರಿಗೆ 4,000 ಜಮಾ ಆಗಿದೆ, ಒಬ್ಬೊಬ್ಬರಿಗೆ 2,000 ಕೂಡ ಜಮಾ ಆಗ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಬಳಿ 533 ಕೋಟಿ ರಿಲೀಸ್ ಆಗಿರುವಂತದ್ದು ಹಣ ಒಂದು ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ರಿಲೀಸ್ ಮಾಡಿರುವಂತದ್ದು. ಸೊ ಅದರಲ್ಲಿ ಇನ್ನಷ್ಟು ಸೇರಿಸಿಕೊಂಡು 2 ಕಂತುಗಳು ಹಾಕೊಡ್ತಾರೆ. ಯಾರಿಗೆ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ, ಸೊ ಅವರಿಗೆ ಇನ್ನೂ 2,000 ರೂಪಾಯಿ ಕೂಡ ಜಮಾ ಆಗತ್ತೆ, ಓಕೆನಾ. ಸೊ ನೀವು ನಿಮ್ಮ ತಲೆಯಲ್ಲಿ ಕ್ವಶನ್ ಅಂತೂ ಉಂಟಾಗಿರ್ಬೋದು, 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ, ಉಳಿದವರಿಗೆ 4,000 ಜಮಾ ಆಗತ್ತೆ ಅಂತ ಅನ್ಕೋಬೇಡಿ. ಬಹಳಷ್ಟು ಜನರಿಗೆ 4,000 ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಆಗಿದೆ. ಸೊ ನಿಮ್ಗೆ ಒಬ್ಬರಿಗೆ ಆಗಿರಲ್ಲ, ಅಲ್ಲಿ ಯಾರ್ಯಾರಿಗೆ 2,000 ರೂಪಾಯಿ ಜಮಾ ಆಗಿರುತ್ತೆ ಅವ್ರಿಗೆ ಇನ್ನೂ 2,000 ರೂಪಾಯಿ ಅಮೌಂಟ್ ಹಾಕ್ತಾರೆ. ಒಟ್ಟಿಗೆ 4,000 ರೂಪಾಯಿ ಕೂಡ ಜಮಾ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ವೆರಿ ಗುಡ್ ಇನ್ಫಾರ್ಮೇಶನ್ ಸರ್, ನನಗೆ ಜಮಾ ಆಗಿದೆ 4,000 ರೂಪಾಯಿ, ಥ್ಯಾಂಕ್ ಯು ಅಂತಾನು ಕೂಡ ಆಗೈತಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಜವಾರಿ ಮಂದಿ, ಉತ್ತರ ಕರ್ನಾಟಕ ನಮ್ಮ ಒಂದು ಸೈಡ್ ಮಂದಿ ಅವರು ಕಮೆಂಟ್ ಮಾಡಿರುವಂತದ್ದು. ಅಂದ್ರೆ ಆಗೈತಿ 4,000 ರೂಪಾಯಿ ಜಮಾ, ಥ್ಯಾಂಕ್ ಯು ಅಂತ ಕೊಟ್ಟಿರುವಂತದ್ದು. ಸೊ ಇದಾದ್ಮೇಲೆ ನೋಡಿ ಇಲ್ಲಿ ಸರ್ ನಮಗೆ ಜಮಾ ಆಗಿದೆ 4,000. ನೋಡಿ ಸಾಕಷ್ಟು ಫಲಾನುಭವಿಗಳಿಗೆ, ಹೆಚ್ಚಿನ ಫಲಾನುಭವಿಗಳಿಗೆ 4,000 ಅಮೌಂಟನೇ ಜಮಾ ಆಗ್ತಾ ಇರುವಂತದ್ದು. ಸೊ ಬಹಳಷ್ಟು ಜನರಿಗೆ, ಇಲ್ಲಿ ಕಡಿಮೆ ಜನರಿಗೆ 2,000 ರೂಪಾಯಿ ಜಮಾ ಆಗ್ತಾ ಇರುವಂತದ್ದು. ಸೊ ನೀವೇನ್ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನಿಮಗೂ ಕೂಡ ಅತಿ ಶೀಘ್ರದಲ್ಲಿನೇ 2,000 ರೂಪಾಯಿ, ಮೊದಲು 2,000 ರೂಪಾಯಿ ಆದ್ರೂ ಬರ್ಲಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಎಲಿಜಿಬಲ್ ಇದೀವಿ ಅನ್ನೋದಂತೂ ಕನ್ಫರ್ಮ್ ಆಗುತ್ತೆ. ಸೊ ನೀವು ದೃಢೀಕರಣ ಪತ್ರ ಸಲ್ಲಿಸೋದಾಗಿರ್ಲಿ ಅಥವಾ ನಾವು ಆಧಾರ್ ಕಾರ್ಡ್ ಟ್ಯಾಕ್ಸ್ ಪೇರ್ ಅಂತ ನಮಗೂ ಏನಾದ್ರೂ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಕಾಣಿಸ್ತಾ ಇದೆಯಾ, ಸೊ ಈ ರೀತಿ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರ್ತಾವಲ್ಲ.
ಸೊ ಇದನ್ನೆಲ್ಲರ ಬಗ್ಗೆ ಕ್ಲಾರಿಫಿಕೇಶನ್ ಆಗಿಬಿಡುತ್ತೆ. ಒಟ್ಟಾರೆಯಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತೀರಾ, ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಇಲ್ಲಿ ನೋಡಿ 2,000 ರೂಪಾಯಿ ಬಂದಿದೆ ಗುಲ್ಬರ್ಗಾ ಜಿಲ್ಲೆ. ಸೊ ಗುಲ್ಬರ್ಗಾದವ್ರು ಯಾರಿದ್ದಾರೆ ನೋಡಿ, ನಿಮ್ಮಲ್ಲಿ ಕೂಡ ಜಮಾ ಆಗ್ತಾ ಇರುವಂತದ್ದು ಗುಲ್ಬರ್ಗಾ ಜಿಲ್ಲೆದವರಿಗೆ 2,000 ರೂಪಾಯಿ ಜಮಾ ಆಗ್ತಾ ಇರುವಂತದ್ದು, ಓಕೆನಾ. ಇಲ್ಲಿ 2,000 ರೂಪಾಯಿ ಒಬ್ಬೊಬ್ಬರಿಗೆ ಜಮಾ ಆಗಿದೆ ಅಂತ ಹೇಳಿದಲ್ಲ, ಇಲ್ಲಿ ಕೂಡ ಜಮಾ ಆಗಿದೆ ನೋಡಿ. ಸೊ ನಮಗೆ ಒಂದು ಕಂತು ಬಂದಿದೆ. ನೆಕ್ಸ್ಟ್ ಕಮೆಂಟ್ ನೋಡ್ಕೊಳ್ಳಿ, ಇಲ್ಲಿ 2,000 ರೂಪಾಯಿ ಇಲ್ಲಿ ಕೂಡ ಜಮಾ ಆಗಿರುವಂತದ್ದು, ಒಂದು ಕಂತು ಬಂದಿದೆ ಅಂತ. ಇಲ್ಲಿ ಒಮ್ಮೆಲೆ 2,000 ರೂಪಾಯಿ 4,000 ರೂಪಾಯಿಗೆ ಒಬ್ಬೊಬ್ಬರಿಗೆ ಜಮಾ ಆದ್ರೆ 2,000 ರೂಪಾಯಿ ಒಬ್ಬೊಬ್ಬರಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಇದಾದ್ಮೇಲೆ ನೋಡಿ, ಇವತ್ತೇ ಬೆಂಗಳೂರು 2:55 PM ಕ್ರೆಡಿಟೆಡ್. ಇವತ್ತಂದ್ರೆ ಅದು ನಿನ್ನೆ ಆಗಿರುವಂತದ್ದು. ಸೊ ನಾನು ಇವತ್ತು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಸ್ಕ್ರೀನ್ಶಾಟ್ ಅನ್ನ ಹೊಡ್ಕೊಂಡಿರ್ತೀನಿ. ಸೊ ಅದನ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಕ್ಲಿಯರಿಟಿ ಆಗ್ಬೇಕಲ್ಲ ಜಮಾ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಟುಡೇ 2,000 ರೂಪಾಯಿ ಕ್ರೆಡಿಟೆಡ್ ಸರ್. ಇಲ್ಲಿ ನಿನ್ನೆನೂ ಕೂಡ ಜಮಾ ಆಗಿದೆ, ಇದು ಕೂಡ ನಿನ್ನೆ ಕಮೆಂಟ್. ಸೊ ಇವತ್ತು ಡಿಸ್ಪ್ಲೇ ಮಾಡ್ತಾ ಇರುವಂತದ್ದು ಟುಡೇ 2,000 ರೂಪಾಯಿ ಕ್ರೆಡಿಟೆಡ್. ಸಾಕಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ. ಈಗಾಗಲೇ ನಾನು ಹೇಳಿದ್ದೀನಿ 4,000 ರೂಪಾಯಿ ಬೇರೆ ಜಮಾ ಆಗ್ತಾ ಇದೆ, 2,000 ರೂಪಾಯಿ ಕೂಡ ಜಮಾ ಆಗ್ತಾ ಇದೆ ಅಂತ. ಸೊ ಅದಾದ ಮೇಲೆ ನೋಡಿ, ಇಲ್ಲಿ ಗಾಡ್ ಬ್ಲೆಸ್ ಸರ್, ನಮಗೂ ಮೊನ್ನೆ ಬಂತು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೊನ್ನೆನೂ ಕೂಡ ಜಮಾ ಆಗಿದೆ. ಅಂದ್ರೆ ಸೋಮವಾರ ಏನ್ ಹಿಡ್ಕೊಂಡು ಸೋಮವಾರನಿಂದ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಸೊ ಆದಷ್ಟು ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಇನ್ನು ಯಾರ್ಯಾರಿಗೆ ಜಮಾ ಆಗಿಲ್ಲ, ಸೊ ನೀವೇನ್ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಇದೀಗನೇ ಸೋಮವಾರ ದಿವಸ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದ ಬಳಿಕ ಒಂದು 15 ದಿನ ಆದ್ರೂ ಬೇಕೇ ಬೇಕು. ಆ ಒಂದು 15ರಿಂದ ಒಂದು ತಿಂಗಳವರೆಗೂ ಕೂಡ ಇವರು ಅದರೊಳಗೆ ಒಂದು ಕಂತನೇ 1 ತಿಂಗಳು ಮಾಡ್ತಾ ಇದ್ರು. ಇನ್ನು 2 ಕಂತುಗಳನ್ನ ಸೇರಿಸಿದ್ರೆ ಸೊ ಡೆಫಿನೆಟ್ಲಿ 1 ತಿಂಗಳಾದ್ರೂ ಟೈಮ್ ಬೇಕೇ ಬೇಕು. ಸೊ 1 ತಿಂಗಳವರೆಗೂ ಕೂಡ ಜಮಾ ಮಾಡ್ತಾ ಸ್ವಲ್ಪ ಜನರಿಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು. ಸೊ ನಿಜಾನೇ. ಸೊ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಸೊ ಯಾರು ಎಲಿಜಿಬಲ್ ಇರ್ತಾರೆ 100% ಒರಿಜಿನಲ್ ಒಂದು ಫಲಾನುಭವಿಗಳಿರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಕೂಡ ಹಣ ಜಮಾ ಮಾಡ್ತಾ ಬರ್ತಾ ಇರುವಂತದ್ದು, ಓಕೆನಾ. ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ಜಮಾ ಆಗ್ತಾ ಇದೆ 100% ಅಂತ ಅನಿಸಿದೆ ಅಂತ ಅನ್ಕೋತೇನೆ. ಸೊ ದಯವಿಟ್ಟು ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಯಾರಿಗೆ ಹಣ ಜಮಾ ಆಗಿದೆ ಸೊ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ, ಅವರು ಇನ್ನೊಬ್ಬರಿಗೆ ಗೊತ್ತಾಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡೋದು ಬಹಳ ಮುಖ್ಯವಾಗಿರುವಂತದ್ದು. ಸೊ ಬೇಗನೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.